SITಯ ಒಳಗಡೆನೆ ಭೀಮನಿಗೆ ಹೆದರಿಕೆ ಆಗುವಂತಹ ಪ್ರಯತ್ನ ನಡೆದಿದೆ. ಇದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಬಿಗ್ ಶಾಕಿಂಗ್. ಇದು ಅದರಲ್ಲಿ ಇರತಕ್ಕಂಥ ಈ ಅಧಿಕಾರಿ ಮಂಜುನಾಥ್ ಗೌಡ. ಈ ಮಂಜುನಾಥ್ ಗೌಡ ಶಿರ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಆನ್ ಡೆಪ್ಯುಟೇಷನ್ ಆಫಿಷಿಯಲ್ ಡ್ಯೂಟಿ ಇವ್ರನ್ನ ಡೆಪ್ಯೂಟ್ ಮಾಡ್ಕೊಂಡಿದ್ದಾರೆ. ಈ ಅಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಭೀಮನಿಗೆ, ಅನಾಮಧೇಯ ವ್ಯಕ್ತಿಗೆ ಪದೇ ಪದೇ ಹೆದರಿಸೋದು. ನೀನು ಏನಾದರೂ ಸರಿಯಾಗಿ ಶವಗಳನ್ನು ತೋರಿಸಿಬಿಟ್ರೆ, ಸಿಕ್ಕಿಬಿಟ್ರೆ ಜೀವನ ಪರ್ಯಂತ ನೀನು ಜೈಲಿನಲ್ಲಿ ಇರಬೇಕಾಗ್ತದೆ, ನಿನಗೆ ಶಿಕ್ಷೆ ಆಗುತ್ತೆ. ಹೀಗಾಗಿ ನೀ ಕೊಟ್ಟಂತ ಕಂಪ್ಲೇಂಟ್ ದೂರನ್ನ ವಾಪಸ್ ತಗೋ ಅಂತ ಹೇಳಿ ಹೆದರಿಸಿದ್ದಾರೆ. ಬಹಳ ಬಹಳ ಶಾಕಿಂಗ್, ಆಘಾತಕಾರಿಯಾದಂತಹ ನ್ಯೂಸ್ ಇದು, ಸುದ್ದಿ ಬೆಳವಣಿಗೆ. ಅಲ್ಲರಿ, ಅಷ್ಟೊಂದು ರಿಸ್ಕ್ ತಗೊಂಡು ಹೆಂಡತಿ ಮಕ್ಕಳ ಒಂದು ಇದನ್ನಿಲ್ದೇನೆ, ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಆದರೂ ಕೂಡ ನಾನು ತೋರಿಸ್ತೀನಿ ಅಂತ ಮುಂದೆ ಬಂದು, ಅಷ್ಟೇ ಅಲ್ಲ, ಮೊನ್ನೆ ಒಂದು ಇಟ್ ಈಸ್ ಅ ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಮೆನ್ಷನ್ ಮಾಡ್ಬೇಕು ಅದನ್ನ. 15 ವರ್ಷದ ನಂತರ, ಅವನ 12 ವರ್ಷದ ನಂತರ ಬಂದಿದ್ದಾನೆ. 15-20 ವರ್ಷ ಹಿಂದೆ ಹೂತಂತ ಶವ ಅವನು ಬೆರಳು ಮಾಡಿದ ತೋರಿಸಿದಲ್ಲೇನೆ ಸಿಕ್ಕಿದೆ ಅಂತ ಹೇಳಿದ್ರೆ ಇಟ್ಸ್ ಅ ಗಿನ್ನಿಸ್ ರೆಕಾರ್ಡ್. ನಾವು ಬರೀ ಬೈಕ್ ಅನ್ನ ಒಂದು ಪಾರ್ಕಿಂಗ್ ಲಾಟ್ ಅಲ್ಲಿ ಬಿಟ್ಟು ವಾಪಸ್ ತಗೊಳಕ್ ಹೋದ್ರೆ, ಮಧ್ಯಾಹ್ನ ಬಿಟ್ಟು ಸಾಯಂಕಾಲ ತಗೊಳಕ್ ಹೋದ್ರೆ ಹುಡುಕಾಡ್ತೀವಿ ನಾವು ಎಲ್ಲಿ ಬಿಟ್ಟಿದೀವಿ ಅಂತೇಳಿ. ಅಂತದ್ರಲ್ಲಿ ಆಫ್ಟರ್ ಲಾಂಗ್ 12 ಇಯರ್ಸ್ ಬಂದಿದ್ದಾನೆ. ಅದು ಕೂಡ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಇಡೀ ದೇಶ ಮತ್ತು ಇಡೀ ಜಗತ್ತು ಗಮನಿಸ್ತಾ ಇರುವಂತಹ ಗಂಭೀರ ಹತ್ಯಾಕಾಂಡದ ಪ್ರಕರಣ. ಈ ಮಂಜುನಾಥ್ ಅನ್ನುವಂತಹ ಮಂಜುನಾಥ್ ಗೌಡ ಡೀಲಿಂಗಿಗೆ ಇಳ್ಕೊಂಡು ಬಿಟ್ಟಿದ್ದಾರೆ. ಅದಾದ ನಂತರ ತಕ್ಷಣನೇ ಸಂಬಂಧಪಟ್ಟಂತಹ ನ್ಯಾಯವಾದಿಗಳು ಅನನ್ಯ ಗೌಡ ಅವರು ತಕ್ಷಣಕ್ಕೆ ದೂರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಬಂತು. ಆನಂತರ ಇವತ್ತು ಆ ಮಂಜುನಾಥ್ ಗೌಡನ್ನ ಇದರಿಂದ ನಾವು ದೂರ ಇಟ್ಟಿದ್ದೇವೆ ಅನ್ನುವಂತಹ ಒಂದು ಕಮ್ಯುನಿಕೇಶನ್ ಆಗಿದೆ ಅಂತನೂ ಕೂಡ ನಮಗೆ ತಿಳಿಸಿದ್ದಾರೆ. ಅವನನ್ನ ದೂರ ಇಟ್ಟಿದ್ದು ಸಮಾಧಾನಕರ ವಿಷಯ, ಆದರೆ ದೂರ ಇಡುವುದು ಸಾಕಾಗುವುದಿಲ್ಲ. ಅವನನ್ನ, ಆ ಮಂಜುನಾಥ್ ಗೌಡ ಅನ್ನುವಂತಹ ಅಧಿಕಾರಿಯನ್ನ, ಇನ್ಸ್ಪೆಕ್ಟರ್ನ ಬಂಧಿಸಲೇಬೇಕಾಗುತ್ತೆ. ಬೇರೆ ಬೇರೆ ವಿಷಯಗಳನ್ನ ನಾವು, ಅಂದ್ರೆ ಒಂದಿಷ್ಟು ಇನ್ಪುಟ್ಸ್ ನಮಗೆ ಬರ್ತಾ ಇದೆ ಈ ಸುದ್ದಿ ಬಂದ ತಕ್ಷಣನೇ. ಅದರಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾನು SIT ಹಿರಿಯ ಅಧಿಕಾರಿಗಳ ಗಮನಕ್ಕೂ ತರ್ತಾ ಇದ್ದೀನಿ, ಸಾರ್ವಜನಿಕರ ಗಮನಕ್ಕೂ ಕೂಡ ತರ್ತಾ ಇದ್ದೀನಿ. ತರಬೇಕು, ಯಾಕಂದ್ರೆ ದಟ್ ಈಸ್ ಅವರ್ ರೈಟ್. ನಾವು ಒಬ್ಬ ಆಕ್ಟಿವಿಸ್ಟ್ ಆಗಿ, ಜನಸಾಮಾನ್ಯರಾಗಿ ಏನೇನು ನಮಗೆ ಇನ್ಪುಟ್ಸ್ ಇರ್ತದೆ, ಏನೇನು ಮಾಹಿತಿಗಳಿರ್ತದೆ, ಅದನ್ನ ಪಾರದರ್ಶಕವಾಗಿ ಸಾರ್ವಜನಿಕರಿಗೆ ತಲುಪಿಸುವುದು ನಮ್ಮ ಜವಾಬ್ದಾರಿ. ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದನ್ನು ಗಮನಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಇವತ್ತಿನವರೆಗೂ ಕೂಡ ಸೌಜನ್ಯ ಹೋರಾಟದಲ್ಲಿ ನಾವು ಯಾವುದು ಮುಚ್ಚುಮರೆ ಮಾಡಲ್ಲ. ಸಾರ್ವಜನಿಕರೊಂದಿಗೆ, ಸಹ ಹೋರಾಟಗಾರರೊಂದಿಗೆ ಒಂದು ಟ್ರಾನ್ಸ್ಪರೆನ್ಸಿಯನ್ನ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ. ಅದರ ಭಾಗವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಮಂಜುನಾಥ್ ಗೌಡ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಇನ್ಸ್ಪೆಕ್ಟರ್ SIT ಅಧಿಕಾರಿಗಳು FSLಗೆ ಮೊನ್ನೆ ತಾವು ನೋಡಿರ್ಬೋದು, ಆ ಆಸ್ತಿ ಪಂಜರ ಸಿಕ್ತು ಅಂತ ಹೇಳಿ 3ನೇ ದಿನ ನೋಡಿ, FSLಗೆ ಒಂದು ಪ್ರತಿಷ್ಠಿತ FSLಗೆ ಕಳಿಸಿದ್ದಾರೆ. ಆದರೆ ಯಾವ FSL ಅಂತ ಹೇಳಿ ನಿಖರವಾಗಿ ಹೇಳಕ್ ಬರುವುದಿಲ್ಲ, ಹೇಳಬಾರದು. ಯೂಶುವಲಿ ಸೆನ್ಸಿಟಿವ್ ಕೇಸ್ನಲ್ಲಿ ಹೇಳಲ್ಲ, ಯಾಕಂದ್ರೆ ಅಲ್ಲಿನೂ ಕೂಡ ಇನ್ನೇನಾದರೂ ಪ್ರಭಾವ ಬೀರ್ತಾರಂತ ಹೇಳಿಲ್ಲ. ಆದ್ರೆ ಈ ವ್ಯಕ್ತಿ ಮಂಜುನಾಥ್ ಗೌಡ ಆ FSL ಎಷ್ಟು ಬಾಕ್ಸ್ ಹೋಗ್ತಾ ಇದೆ ಅನ್ನೋದನ್ನ ಫೋಟೋ ತೆಗೆದು ಯಾವ ದೇಶದ ಯಾವ FSLಗೆ ಹೋಗ್ತಾ ಇದೆ ಅನ್ನೋದನ್ನ ವಾಟ್ಸಪ್ ಅಲ್ಲಿ ಕಳಿಸ್ತಾ ಇದ್ದಾರೆ ಮಂಜುನಾಥ್ ಗೌಡ್ರು. ಯಾರ್ಯಾರು ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಹಾವೀರ್ ಜೈನ್, ಇದೇ ನಕಲಿ ನಮ್ಮ ದೇವಮಾನವನ ಈ ಸೌಜನ್ಯ ಇದಕ್ಕೆ ನಾಲ್ಗೆ ಹಿರಿದು ಹೆದರಿಕೆ ಹಾಕಿದ್ನಲ್ಲ 2 ವರ್ಷದ ಹಿಂದೆ, ಅದೇ ಮಹಾವೀರ್ ಜೈನ್. ಒಂದು ಸಿಂಡಿಕೇಟ್ ಇದೆ, ಆ ಸಿಂಡಿಕೇಟ್ ಅಲ್ಲಿ ಡೀಲಿಂಗ್ ಮಾಡುವಂತ ಸಿಂಡಿಕೇಟ್ ಅದು. ರಾಕೇಶ್ ಶೆಟ್ಟಿ, ಅಜಿತ್ ಜೈನ್, ಈ ಗಿಳಿಯಾರ್ ಎಲ್ಲ ಡೀಲ್ ಮಾಸ್ಟರ್ಗಳು. ಅವ್ರಿಗೆ ಕಳಿಸ್ತಾ ಇದ್ದಾನೆ, ನೋಡಿ ಇಲ್ಲಿ ಹಿಂಗಿಂಗೆ ಅಂತ ಹೇಳಿ. FSLಗೆ ಹೋಗ್ತಾ ಇರುವಂತಹ ಮಾಹಿತಿಗಳನ್ನ, ಎಷ್ಟು ಬಾಕ್ಸ್ ಹೋಯ್ತು ಅಂತ ಹೇಳಿ. ಆಮೇಲೆ ನೇರವಾಗಿ ಇದೇ ಮಂಜುನಾಥ್ ಗೌಡ ನಕಲಿ ದೇವಮಾನವನ ಸ್ವಂತ ತಮ್ಮ ಸುರೇಂದ್ರನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವರಿಗೆ ಎಲ್ಲಾ ಮಾಹಿತಿಯನ್ನು ಕೂಡ ಸೆಟ್ಟಿಂಗ್ ಸುರೇಂದ್ರ ಅಂತ ಹೇಳಿ, ಆ ಸೆಟ್ಟಿಂಗ್ ಸುರೇಂದ್ರನಿಗೆ ಎಲ್ಲಾ ಮಾಹಿತಿ ಕಳಿಸ್ತಾ ಇದ್ದಾನೆ ಅನ್ನುವಂತ ಅನೇಕ ವಿವರಗಳು ಬರ್ತಾ ಇದೆ. ದಯವಿಟ್ಟು ಅವನ್ನ
ಆ ಮಂಜುನಾಥ್ ಗೌಡನ ಮೊಬೈಲ್ ಅನ್ನ ವಾಟ್ಸಪ್ ಇರ್ಬೋದು, ಇನ್ನೇನೇ ಇರ್ಬೋದು, ದಯವಿಟ್ಟು ರಿಟ್ರೈವ್ ಮಾಡಿ. ಈಗ ಪಟ್ಟಿ ಮಾಡಿದ್ನಲ್ಲ ಅಜಿತ್ ಜೈನ್, ವಸಂತ್ ಗಿಳಿಯಾರ್, ಅವ್ರನ್ನೆಲ್ಲರನ್ನು ದಯವಿಟ್ಟು ಅರೆಸ್ಟ್ ಮಾಡಬೇಕು. ಯಾರೀ ಅವ್ರು ಇಂಟರ್ಫಿಯರ್ ಆಗೋದಕ್ಕೆ? ಯಾಕೆ ಇಂಟರ್ಫಿಯರ್ ಆಗ್ತಾ ಇದ್ದಾರೆ ಪದೇ ಪದೇ? ಒಂದು ಕಡೆ ನಾವು ಊಹಾಪೋಹ ಆಗಬಾರ್ದು, ಯಾರು ದಂಗೆ ಎಬ್ಬಿಸಬೇಡಿ, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಇಲ್ಲಿ ಇವರು ಒಂದಿಷ್ಟು ಜನ ಪಂಚಾಯಿತಿಯವರು, ಯಾರವನು ಪುಟಾಣಿ, ಶ್ರೀನಿವಾಸ್ ಪುಟಾಣಿ, ಕೇಶವ ಅಂತ ಹೇಳಿದವನು ಪಂಚಾಯಿತಿಯವರು, ಆಮೇಲೆ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ ಮಹಾನುಭಾವ, ಯಾರವನು ಮಹಾಬಳ ಶೆಟ್ಟಿ ಅಂತ, ಖ್ಯಾತ ತಜ್ಞ ವೈದ್ಯ, ಫಾರೆನ್ಸಿಕ್ ತಜ್ಞ ಅಂತ ಏನೇನೋ ಟೈಟಲ್ ಹಾಕ್ತಾ ಇದ್ದಾರೆ. ಇದೇ ಸೌಜನ್ಯ ಪ್ರಕರಣದಲ್ಲಿ 12ನೇ ತಾರೀಕಿಗೆ, ಅಕ್ಟೋಬರ್ 12, 11ನೇ ತಾರೀಕಿಗೆ, ಯಾವಾಗ ಸಂತೋಷ್ ರಾವ್ ಅನ್ನ ಈ ಅತ್ಯಾಚಾರಿಗಳು ಹಿಡ್ಕೊಂಡು ಬಂದು ಬಾಹುಬಲಿ ಬಟ್ಟದಿಂದ ಹಿಡ್ಕೊಂಡು ತಗೊಂಡು ಬರ್ತಾರೆ, ಆವಾಗ ಅದರ ಮರುದಿನ 12ನೇ ತಾರೀಕಿಗೆ ಬೆಳಿಗ್ಗೆ ಸರ್ಕಾರಿ ವೈದ್ಯಾಧಿಕಾರಿಯಾದಂಥ ಶ್ರೀ ಆಡಮ್ ಅವರು, ಡಾಕ್ಟರ್ ಆದಮ್ ಅವರು ಒಂದು ರಿಪೋರ್ಟ್ ಕೊಡ್ತಾರೆ. ಸಂತೋಷ್ ರಾವ್ ಮರ್ಮಾಂಗದ ಮೇಲೆ ಯಾವುದೇ ಗಾಯ ಇಲ್ಲ ಅಂತ ಕೊಡ್ತಾರೆ. ಸಾಯಂಕಾಲ ಮತ್ತೆ ಪ್ರೈವೇಟ್ KS ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಕರ್ಕೊಂಡು ಹೋದ್ರು ಗೊತ್ತಿಲ್ಲ, ಅವಶ್ಯಕತೆ ಇದ್ದಿದ್ದಿಲ್ಲ. ಅಲ್ಲಿರ್ತಕ್ಕಂಥ ಇದೇ ಮಹಾಬಳ ಶೆಟ್ರು ಅವನ ಮರ್ಮಾಂಗದ ಮೇಲೆ ಗಾಯ ಇದೆ ಅಂತ ಕೊಡ್ತಾರೆ. ಸಂಪೂರ್ಣ ತಪ್ಪು ವರದಿಯನ್ನ ಹೇಳ್ತಾ ಇದಾರಲ್ಲ, ನಾವು ಕಣ್ಣು ಮುಚ್ಕೊಂಡು ಹೇಳ್ಬಿಡ್ತೀವಿ, ಅದು ಮೂಳೆ ಗಂಡಿಂದ ಹೆಣ್ಣಿಂದ ಅಂತೇಳಿ ಇವ್ರು ಕಣ್ಣು ಮುಚ್ಕೊಂಡು ಹೇಳಿದ್ದಕ್ಕೆ ಸೌಜನ್ಯ ಪ್ರಕರಣವನ್ನ ಹಾಳಾಗಿ ಹೋಯ್ತು. ಈಗ ಮತ್ತೆ ಇದೇ ಮಹಾಬಳ ಶೆಟ್ಟರ್ ಹೇಳ್ತಾ ಇದ್ದಾರೆ, ನಾನೇ 20-30 ಏನೋ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿ ಬಂದು ಸ್ಥಳಕ್ಕೆ ಬಂದು, ಅಂದ್ರೆ ಈ ಮಸಾಜಿಗೆ ಬರ್ತಾರಲ್ಲ, ಕರದಲ್ಲಿ ಬರ್ತಾರಲ್ಲ, ಹಂಗೆ ಅಲ್ಲಿ ಬಂದು ನೇತ್ರಾವತಿ ಕಾಡಲ್ಲಿ ಬಂದು, ಆ ಕಾಡಲ್ಲಿ ಹೋಗಕ್ಕೆ ಆಗೋದಲ್ಲ ರೀ. ನೋಡಿದ್ರಲ್ಲ ಟಿವಿ ಚಾನಲ್ ಅಲ್ಲಿ ಎಲ್ಲರೂ ನೋಡಿದ್ದಾರೆ ಹೆಂಗ್ ಹೋಗ್ತಾ ಇದಾರೆ, ಹೋಗೋದು ಎಷ್ಟು ಕಷ್ಟ ಇದೆ. ಅಲ್ಲಿ ಹೋಗಿ ಇವರೇ ಪೋಸ್ಟ್ ಮಾರ್ಟಮ್ ಮಾಡೋದಲ್ಲ, ಇವರೇ ಹೂತ್ ಹಾಕಿದ್ರಂತೆ. ಡಾಕ್ಟರ್ ಯಾವಾಗ ಹೂತ್ ಹಾಕೋದು ಕಲ್ಸಿದ್ರಿ? ನೀವು MBBS ಮಾಡಿದ್ದೇನು ಕ್ಷಣ ನೆಲ ಆಗ್ಯಾದ ಕಲ್ಸಿದಾರ ನಿಮ್ MBBS ಇದ್ದಾಗ? ನಾನೇ ಹೂತ್ ಹಾಕಿದ್ದಿದೆ. ಹೌದು, ಡಾಕ್ಟ್ರು ತೀರಾ ಕೊಳತು ಹೋದಂತ ಪ್ರದೇಶದಲ್ಲಿ ಬರ್ತಾರೆ, ಅದನ್ನೇನು ಪೋಸ್ಟ್ ಮಾರ್ಟಮ್ ಮಾಡೋ ಕಂಡೀಷನ್ ಇರಲ್ಲ ಕೊಳತಿದ್ದು. ಯೂಶಲಿ ಕಂಪೌಂಡರ್ಗಳನ್ನ ಅಸಿಸ್ಟೆಂಟ್ಗಳನ್ನ ಕಳಿಸಿದ್ದಾರೆ, ನಾವು ನೋಡಿದೀವಿ, ನಾವು ಮಾಡಿಸಿದೀವಿ ಹಂಗೆ. ಆದರೆ ಯಾವ ಕಾರಣಕ್ಕಾಗಿ ಸ್ಥಳದಲ್ಲಿನೇ ನೀವು ಮಾಡಿದೀವಿ ಅಂತ ಹೇಳಿ ಅದಕ್ಕೆ ವರದಿ ಇರ್ತದೆ, ಕೊಡಿ ಮಹಾಬಳ ಶೆಟ್ರ. ನೀವು ಅದನ್ನ ಸುಮ್ಮನೆ ಬೊಗಳೆ ಬಿಡಬೇಡಿ. ನೀವು ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಕೂಡ ಇದೇ ಪವರ್ ಟಿವಿಯಲ್ಲಿ ಬಂದು ಬೊಗಳೆ ಬಿಟ್ಟು ಹೋದ್ರಿ, ತಪ್ಪು ವರದಿಯನ್ನ ಕೊಟ್ಟಿದ್ದೀರಿ. ನಾನು ಮಹಾಬಳ ಶೆಟ್ರಿಗೆ ಹೇಳ್ತಾ ಇದ್ದೇನೆ, ತಾವು ದೊಡ್ಡವರಿದ್ದೀರಿ, ಒಂದು ಗೌರವವನ್ನು ಇಟ್ಕೊಳ್ಳಿ. ಇವ್ರು ಹೇಳ್ತಾರೆ ಚಿನ್ನ ಇತ್ತಿತ್ತು ಬಾಡಿ ಮೇಲೆ, ಪಂಚಾಯತಿಯವ್ರು ಹೇಳ್ತಾರೆ ಹಂಗಿದ್ರೆ ಬಾಡಿ ಮೇಲೆ ಚಿನ್ನ ಇಟ್ಕೊಂಡೆ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ರ ಸ್ಥಳದಲ್ಲಿ. ಮಹಾಬಳ ಶೆಟ್ರು ಉತ್ತರ ಕೊಡ್ಬೇಕಲ್ಲ ನೀವು. 20-30 ನಾನೇ ಹೂತ್ ಹಾಕಿದ್ದೀನಿ ಅಂತ ಹೇಳಿದ್ರೆ ವರದಿ ಕೊಡಿ, ಅದ್ರದ್ದು ಫೋಟೋ ಕೊಡಿ. ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೂತ್ ಹಾಕುವಂತ ರೈಟ್ಸ್ ಯಾವ್ದಿದೆ ಅದಕ್ಕೆ ವರದಿ ಕೊಡಿ. ದಯವಿಟ್ಟು ಈ ಮಹಾಬಳ ಶೆಟ್ಟಿ ಮತ್ತು ಪಂಚಾಯತಿದವ್ರನ್ನ ಅರೆಸ್ಟ್ ಮಾಡಬೇಕು. ಈ ರಾಜ್ಯದ ಗೃಹ ಸಚಿವರೇ ಹೇಳ್ತಾ ಇದ್ದಾರೆ, ನೀಟಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ, ನಾವಿದರಲ್ಲಿ ಇಂಟರ್ಫೇರ್ ಆಗೋದಿಲ್ಲ ವರದಿ ಬರುವವರಿಗೆ ಅಂತೇಳಿ ಸ್ವತಃ ಗೃಹ ಸಚಿವರು ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇವ್ರು ಯಾರೋ ಆದೇಶ ಕೊಡಕ್ಕೆ ಮಹಾಬಳ ಶೆಟ್ಟಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ದವರು? ಇವನು ಯಾವನು ರಾಕೇಶ್ ಶೆಟ್ಟಿ ಇವತ್ತಿಂತಲ್ಲಿ ಬಂದು ಧರ್ಮಸ್ಥಳದಲ್ಲಿ ಬಂದು ನೇತ್ರಾವತಿದಲ್ಲಿ ಬಂದು ಅವನು ಬರ್ತಾನಂತ ಹೇಳಿ ಈ ಸಂಘ ಯಾರು ಬಡ್ಡಿ ದಂಧೆಯಲ್ಲಿರುವಂತ ಆ ಸಂಘದ ಸದಸ್ಯರನ್ನು ಕರೆಸಿ, ಬಲವಂತವಾಗಿ ಕರೆಸಿ ಅಲ್ಲಿ ಸಭೆ ಮಾಡ್ತಾ ಇದ್ದಾನೆ ರಾಕೇಶ್ ಶೆಟ್ಟಿ ಕುಂದಿಸ್ಕೊಂಡು. ಅಂದ್ರೆ ಹೇಳೋರು ಕೇಳೋರು ಯಾರಿಲ್ವಾ ಇವ್ರಿಗೆ? ಇವನೊಬ್ಬನು ಹೇಳ್ತಾನೆ ಅವನು ಚಿನ್ನ ಕದೀತಿದ್ದಂತೆ, ಚಿನ್ನ ಕದ್ದ ಮೇಲೆ ಅವನು ನದಿ ಒಳಗೆ ಹೋಗಿ, ಒಳ್ಳೆ ಸ್ವಿಮ್ಮರ್ ಅಂತೆ, ನದಿ ಒಳಗೆ ಹೋಗಿ ಅದನ್ನ ಇಡ್ತಿದ್ದಂತೆ, ಆಮೇಲೆ ಬಂದು ತಗೋತಿದ್ದಂತೆ. ಅಂದ್ರೆ ಅಲ್ಲಿ ಆ ಮತ್ಸ್ಯ ಕನ್ಯೆ ಇತ್ತು ಕಾಣ್ತದೆ ಅವನಿಗೆ, ಭೀಮನಿಗೆ ಒಂದು ಮತ್ಸ್ಯ ಕನ್ಯೆ ಜೊತೆಗೆ ಒಂದು ಫ್ರೆಂಡ್ಶಿಪ್ ಇತ್ತಂತ ಕಾಣ್ತದೆ. ಇಳಿದು ಮತ್ಸ್ಯ ಕನ್ಯೆಗೆ ಬಂಗಾರ ಹಾಕಿ ಬೇಕಂದಾಗ ತಗೊಂಡು ಬರ್ತಿದ್ನಂತ. ಎಷ್ಟು ಹುಚ್ಚುತನದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಯಾಕೆ ಪಂಚಾಯತಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಪಂಚಾಯತಿ ಇಲಾಖೆಯ ಸಿಇಒ ಮಾತಾಡ್ತಾ ಇಲ್ಲ? ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ನೀವೇ ಹೂತು ಹಾಕಿದ್ರೆ ರಿಸರ್ವ್ ಫಾರೆಸ್ಟ್ ನಲ್ಲಿ ಎಲ್ಲ ಸಿಗ್ತಾ ಇದೆ. ಬರೀ ಮೊನ್ನೆ ಒಂದೇ ದಿನ ಅಲ್ಲ, ಬೇರೆ ದಿನಗಳಲ್ಲಿ ಕೂಡ ಮೂಳೆಗಳ ಅವಶೇಷಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ. ರಿಸರ್ವ್ ಫಾರೆಸ್ಟ್ ನಲ್ಲಿ ಹೂತು ಹಾಕಿದ್ರೆ ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ?
ಫಾರೆಸ್ಟ್ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಪಂಚಾಯಿತಿ ಸಿಬ್ಬಂದಿ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಇದುವರೆಗೆ ಪ್ರತಿಯೊಂದಕ್ಕೂ ಪಂಚನಾಮೆ ಆಗಿದೆ, ಯಾಕೆ ಕ್ರಮ ಕೈಗೊಂಡಿಲ್ಲ? ಯಾಕೆ ಜಿಲ್ಲಾಡಳಿತ ಸುಮ್ಮನೆ ಕೂತ್ಕೊಂಡಿದೆ? ಪ್ರತಿಯೊಂದಕ್ಕೂ ಕೂಡ ಜಿಲ್ಲಾಡಳಿತ ಉತ್ತರ ಕೊಡಲೇಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ಮಂಜುನಾಥ್ ಗೌಡ ನೇರ ಡೀಲಿಂಗ್ ಇಳಿದ್ಬಿಟ್ಟಿದ್ದಾರೆ. ಮಂಜುನಾಥ್ ಗೌಡರದು ಒಂದು ಇದನ್ನ ಹೇಳ್ಬೇಕು ನಿಮಗೆ, ಏನು ಆಸ್ತಿಯ ಅಕ್ರಮ ಆಸ್ತಿ ಏನೇನು ಮಾಡಿದ್ದಾರೆ, ಇವ್ರದ್ದು ಚಾರಿತ್ರೆ ಓದ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಹಿಂದೆ ಯಾರೋ ಅವನು ಯೋಗೇಶನ್ ಇಟ್ಕೊಂಡು ಹಿಂಗೆ ಆಟ ಆಡಿದ್ರು ಅವರು. ಇವ್ರು ಏನ್ ಮಾಡ್ತಾನೆ, ನಕಲಿ ದೇವಮಾನವನ ಗ್ಯಾಂಗ್ ಇದೆಯಲ್ಲ, ಪೊಲೀಸರನ್ನ ಮುಂದಿಟ್ಕೊಂಡೇ ಪ್ರಕರಣ ಹಾಳು ಮಾಡ್ತಾರೆ. ಹಿಂದೆ ಯೋಗೇಶನ್ ಇಟ್ಕೊಂಡ್ರು, ಭಾಸ್ಕರ್ ರಾಯ್ ಇಟ್ಕೊಂಡ್ರು, ಈಗ ಈ ಮಂಜುನಾಥ್ ಗೌಡನ್ ಮತ್ತೆ ಇನ್ನೊಬ್ಬ ಸತೀಶ್ ನಾಯಕ್ ಅಂತೇಳಿ. ಹೊನ್ನಾವರದಲ್ಲಿ ತಾಜ್ ಬಿಲ್ಡಿಂಗ್ 3 ತಿಂಗಳ ಹಿಂದೆ ಖರೀದಿ ಮಾಡಿದ್ದಾರೆ. ಹೊನ್ನಾವರದಲ್ಲಿ ಅರ್ಜುನ್ ಇನ್ ಹೊನ್ನಾವರದಲ್ಲಿ ಅರ್ಜುನ್ ಅಂತ ಹೇಳಿದ್ರೆ ಸತೀಶ್ ನಾಯಕನ ಮಗ. ಯಾರು ಸತೀಶ್ ನಾಯಕ್ ಅದು ಹೇಳ್ತೇನೆ ನಿಮಗೆ. ಕಂಫರ್ಟ್ ಇನ್ ಸತೀಶ್ ನಾಯಕ್ ಬೇನಾಮಿ ಆಸ್ತಿ, ಅದು ಕೂಡ ಯಾರ್ದು? ಈ ಸತೀಶ್ ನಾಯಕ್ ಹೆಂಡತಿ ಗಾಯತ್ರಿ ನಾಯಕ್ ಹೆಸರಲ್ಲಿದೆ. ಆನಂತರ 2-3 ಹೈ ಎಂಡೆಡ್ ಕಾರ್ ಇದೆ, ವೆಹಿಕಲ್ ಇದೆ. ಹಳ್ಳಂಕಿ ಗ್ರಾಮ ಹೊನ್ನಾವರದಲ್ಲಿ ಬಹಳ ದೊಡ್ಡದಾದಂತಹ ತೋಟ ಇದೆ, ಅದು ಈ ಮಂಜುನಾಥ್ ಗೌಡನ ಅಕ್ರಮ ಆಸ್ತಿ ಇರ್ತದೆ. ಎಲ್ಲವೂ ಕೂಡ ಸತೀಶ್ ನಾಯಕ್ ಅವರ ಹೆಂಡತಿ ಹೆಸರಿನಲ್ಲೇ, ಮಗನ ಹೆಸರಲ್ಲೇ ಮಾಡಿದ್ದಾರೆ. ಮಂಜುನಾಥ್ ಗೌಡ ಭಟ್ಕಳದಲ್ಲಿದ್ದಾಗ ಅಕ್ರಮವಾಗಿ ಗೋ ಏನು ಸಾಗಿಸ್ತಾರಲ್ಲ ಅವ್ರ ಜೊತೆಗೆ ಶಾಮೀಲಾಗಿರೋದಕ್ಕೆ ಅವರನ್ನ ಸಸ್ಪೆಂಡ್ ಮಾಡಲಾಗಿತ್ತು ಭಟ್ಕಳದಲ್ಲಿ. ಸುಧೀರ್ ರೆಡ್ಡಿ ಸಾಹೇಬ್ರು ಕೇಳಿ ಹೇಳ್ತಾರೆ, ಕಾರವಾರದ SP ಸಾಹೇಬರು ಈ ವ್ಯಕ್ತಿ ಇಲಾಖೆಯಲ್ಲಿ ಇರೋದಕ್ಕೆ ಯೋಗ್ಯ ಇಲ್ಲ, ಇಲಾಖೆಯಿಂದ ಈ ಮಂಜುನಾಥ್ ಗೌಡನ ರಿಮೂವ್ ಮಾಡಬೇಕು ಅಂತ ವರದಿ ಕೊಟ್ಟಿದ್ದಾರೆ ಕಾರವಾರದ SP ಸಾಹೇಬರು. ಮಂಜುನಾಥ್ ಗೌಡನ ಮೇಲೆ 10ರಿಂದ 15 ಡಿಪಾರ್ಟ್ಮೆಂಟಲ್ ಬೇರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇದೆ, DE ಇದೆ. ಅಂತವನು ಹೇಗೆ ESITಯಲ್ಲಿ ಒಳನುಗ್ಗಿದ? ಅವನಿಷ್ಟೇ ಅಲ್ಲ, ಅವನ ಜೊತೆಗೆ ಸತೀಶ್ ನಾಯಕ್, ನಾನು ಹೇಳಿದ್ನಲ್ಲ ಸತೀಶ್ ನಾಯಕ್ ಹೆಸರಲ್ಲಿ, ಅಂದ್ರೆ ಅವರ ಶ್ರೀಮತಿ ಗಾಯತ್ರಿ ಅವರ ಹೆಸರಿನಲ್ಲಿ ಅಕ್ರಮ ಆಸ್ತಿ ಇದೆ. ಯಾರಿ ಸತೀಶ್ ನಾಯಕ್? ಸತೀಶ್ ನಾಯಕ್ ಹೆಡ್ ಕಾನ್ಸ್ಟೇಬಲ್, ಉತ್ತರ ಕನ್ನಡದ ಮೂಲದವನು, ಹೊನ್ನಾವರದವನು. ಅವನು ಕೂಡ ಇದೇ SITಯಲ್ಲಿ ಏನು ಎಡಿಷನಲಿ 9 ಜನರನ್ನ ಸೇರ್ಪಡೆ ಮಾಡಿಕೊಂಡ್ರು, ಅದರಲ್ಲಿ ಇದೇ ಸತೀಶ್ ನಾಯಕ್. ಅಕ್ರಮ ಆಸ್ತಿಯಲ್ಲಿ ಮಂಜುನಾಥನ್ ಗೌಡನ ಜೊತೆಗೆ ಪಾರ್ಟ್ನರ್ ಇದ್ದಂತ ಸತೀಶ್ ನಾಯಕ್ ಹೆಡ್ ಕಾನ್ಸ್ಟೇಬಲ್, ಮಂಜುನಾಥ್ ಗೌಡ ಇಬ್ರು ಒಟ್ಟೊಟ್ಟಿಗೆ SITಯಲ್ಲಿ ಹೇಗೆ ನುಸುಳಿದ್ರು, ಯಾರು ಅವರನ್ನ ನುಸುಳೋದಕ್ಕೆ ಬಿಟ್ರು, ಯಾರ ಶಿಫಾರಸಿನ ಮೇಲೆ ಬಿಟ್ರು, ತನಿಖೆ ಆಗಬೇಕು. ಮಂಜುನಾಥ್ ಗೌಡ ಸತೀಶ್ ನಾಯಕ್ ಇಬ್ಬರನ್ನು ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದ್ರೆ ಇಡೀ ತನಿಖೆಯನ್ನ ಹಾಳು ಮಾಡ್ತಾ ಇರುವಂತಹ ಆ ಪ್ರಭಾವಿ ಶಕ್ತಿಗಳು ಖಂಡಿತ ಜನರ ಮುಂದೆ ಬಂದೇ ಬರ್ತಾರೆ. ಈ ಒಂದು ಗ್ಯಾಗ್ ಆರ್ಡರ್ ತಗೊಂಡು ಬಂದಿದ್ರು ಹರ್ಷೇಂದ್ರ ಕುಮಾರ್ ಜೈನ್ ಅನ್ನುವಂತಹ ಧರ್ಮಸ್ಥಳ ದೇವಸ್ಥಾನದ ಧರ್ಮಾಧಿಕಾರಿ, ನಕಲಿ ದೇವಮಾನವನ ತಮ್ಮ, ಮುಖ್ಯ ಅಧಿಕಾರಿಯಂತೆ ಹೆಸರಿಟ್ಕೊಂಡಾನೆ. ಆ ವ್ಯಕ್ತಿ ಹತ್ತತ್ರ 339 ಯೂಟ್ಯೂಬ್ ಚಾನಲ್ಗಳು, ಮಾಧ್ಯಮಗಳು, ಪತ್ರಿಕೆಗಳು, ಹೋರಾಟಗಾರರ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ನಾವು, ಸಮೀರ್ MD, ಜಯಂತ್ ಟಿ, ಇನ್ನೂ ಅನೇಕ ಗಟ್ಟಿಯಾಗಿ ನಿಂತಹ ಹೋರಾಟದ ಪರವಾಗಿ, ನ್ಯಾಯದ ಪರವಾಗಿ ನಿಂತಹ ಮಾಧ್ಯಮಗಳು ಮಾತಾಡಲೇಬಾರದು ಅಂತ ಹೇಳಿ, ಈ ಅಕ್ರಮ ಹೂತಿಟ್ಟ ಶವ ಪ್ರಕರಣಗಳ ಬಗ್ಗೆ ಮಾತಾಡಬಾರದು ಅಂತ ಹೇಳಿ ಒಂದು ಗ್ಯಾಗ್ ಆರ್ಡರ್, ಅಂದ್ರೆ ಇಂಜಂಕ್ಷನ್, ಮಾತಾಡಬಾರದು ಅಂತ ಹೇಳಿ ಒಂದು ಆರ್ಡರ್ ತಗೊಂಡು ಬಂದಿದ್ರು ಕೆಳ ಹಂತದ ನ್ಯಾಯಾಲಯದಿಂದ, ಬೆಂಗಳೂರಿನ ಒಂದು ನ್ಯಾಯಾಲಯದಿಂದ. ಇದರಿಂದ ಬಹಳ ಸ್ಪಷ್ಟವಾಗಿ ಅವಾಗಲೇ ಎಲ್ಲರಿಗೂ ಗೊತ್ತಾಗಿತ್ತು, ಈ ಅಕ್ರಮ ಶವಗಳನ್ನ ಹೂತಿಡುವಂತಹ ಹುನ್ನಾರವನ್ನ ಯಾರು ಮಾಡ್ತಾ ಇದ್ರು, ಯಾರು ಕೊಲೆಗಡಕರು, ಯಾರು ಅತ್ಯಾಚಾರಿಗಳು ಅಂತೇಳಿ ಅವರೇ, ಅದೇ ಹರ್ಷೇಂದ್ರ ಕುಮಾರ್ ಅವರೇ ಹೆಗಲನ್ನ ಮುಟ್ಕೊಂಡು ನೋಡುವಂತ ಪ್ರಯತ್ನ ಮಾಡಿದ್ದ. ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಹೆಗಲು ಮುಟ್ಕೊಂಡು ನೋಡಿದಿರುವಂತ ಅನ್ನೋ ರೀತಿಯಲ್ಲಿ ಈ ಒಂದು ಗ್ಯಾಗ್ ಆರ್ಡರ್, ಯಾರು ಮಾತಾಡಬಾರದು ಅಂತ ಹೇಳಿ ನಿನ್ನೆ ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಆ ಗ್ಯಾಗ್ ಆರ್ಡರ್ ಅನ್ನ ಕಿತ್ತು ಬಿಸಾಕಿದ್ದಾರೆ. ಬೈದು
ಈ ಒಂದು ಸಂಘರ್ಷದಲ್ಲಿ ಕಾರಣರಾದಂತಹ, ಬಹಳ ಶ್ರಮವನ್ನು ವಹಿಸಿದಂತಹ ನೂರಾರು ಜನ ಅಡ್ವೊಕೇಟ್ ಇದ್ದಾರೆ, ವಕೀಲರಿದ್ದಾರೆ. ನಮ್ಮ ವೇಲನ್ ಸರ್ ಅವರು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಮತ್ತೆ ನಮ್ಮ ಬಾಲನ್ ಸರ್, ರಂಗನಾಥ್ ಸರ್ ಇರ್ಬೋದು, ಇನ್ನೂ ಒಂದು ನೂರಾರು ಜನ ಅಡ್ವೊಕೇಟ್ ಒಟ್ಟೊಟ್ಟಿಗೆ ಹೋಗಿ ಈ ವಾದವನ್ನ ಮಾಡುವಂತ ಪ್ರಯತ್ನ ಮಾಡಿದ್ರು. ನೋಡಿ, ಆ ಮಹಾನುಭಾವ ಜಡ್ಜ್ 9,000 ವಿಡಿಯೋಗಳನ್ನ ರಾತ್ರೋರಾತ್ರಿ, ಆ 9,000 ವಿಡಿಯೋಗಳನ್ನ ಈ ಜಡ್ಜ್ ಸಾಹೇಬರು ಏನಾದರೂ ನೋಡಬೇಕು ಅಂತ ಹೇಳಿದ್ರೆ ಬಹುಶಃ ಒಂದು 3-4 ವರ್ಷ ಬೇಕು. ಈ ನಾಗಾ ಸಾಧುಗಳು ಒಂಟಗಾಲಲ್ಲಿ ನಿಂತ್ಕೋತಾರಂತೆ, ಏನು ಊಟ ತಿಂಡಿ ನಿದ್ದೆ ಮಾಡ್ಲಾರ್ದಂಗೆ. ಹಂಗೆ ಈ ಜಡ್ಜ್ ಸಾಹೇಬ ಏನಾದರೂ ಈ ಊಟ ತಿಂಡಿ ಮಾಡ್ಲಾರ್ದಂಗೆ ಬರೀ ವಿಡಿಯೋನೇ ನೋಡ್ಕೊಂತ ಕೂತ್ಕೊಂಡ್ರೆ 3-4 ವರ್ಷ ಬೇಕಾಗಿತ್ತು. ಅಂತ ಅದನ್ನ ಬರೀ ಒಂದೇ ದಿನದಲ್ಲಿ ಒಂದೇ ಆರ್ಡರ್ನಲ್ಲಿ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೆ ಹೇಳಿದರು. ಆ ವಿಡಿಯೋ ಯೂಟ್ಯೂಬ್ ವಿಡಿಯೋ ಇರ್ಬೋದು, ಆನಂತರ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ಗಳು ಕೂಡ ಇರ್ಬೋದು, ಸ್ನ್ಯಾಪ್ಚಾಟ್ ಅವುಗಳನ್ನು ಮೆನ್ಷನ್ ಮಾಡಿ ಡಿಲೀಟ್ ಮಾಡುವಂತ ಇದ್ದಾರೆ. ಬಟ್ ನಿನ್ನೆ ಒಂದು ಅದ್ಭುತವಾದಂತಹ ಜಯ. ಈ ಜಯಕ್ಕೆ ಕಾರಣರಾದಂತಹ ನಮ್ಮ ಎಲ್ಲ ನ್ಯಾಯವಾದಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಿರಂತರವಾಗಿ ನಮ್ಮ ಹಿರಿಯರಾದಂತಹ ಗೋಪಾಲ್ ಗೌಡ್ರವರ ನೇತೃತ್ವದಲ್ಲಿ ಅನೇಕ ಸಭೆಗಳಾಯಿತು. ನಮ್ಮ ಈ ದಿನ .com ಇರ್ಬೋದು, ದಿನೇಶ್ ಅವರು, ಅಂದ್ರೆ ಸಾಕಷ್ಟು ಇವುಗಳನ್ನ ಕ್ಲೋಸೇ ಮಾಡೋಕ್ಕೆ ಚಾನಲ್ನೇ ಬಂದ್ ಮಾಡಿದ್ರು. ಆದರೆ ನಿನ್ನೆ ಒಂದು ಹೋರಾಟಕ್ಕೆ, ನ್ಯಾಯಯುತವಾದಂತಹ ಹೋರಾಟಕ್ಕೆ, ಪ್ರಜಾಪ್ರಭುತ್ವದ ಹೋರಾಟಕ್ಕೆ ಒಳ್ಳೆಯ ಜಯ ಸಿಕ್ಕಿದೆ. ಅದಕ್ಕೆ ಕಾರಣಕರ್ತರಾದಂತಹ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಇಲ್ಲಂತಂದ್ರೆ ಇಷ್ಟೊಂದು ಯಾಕೆ ಕಸರ ಮಾಡ್ತಾ ಇದ್ದಾರೆ? ಕಳೆದ ಒಂದು 3-4 ದಿನ ಭೀಮನಿಗೆ ಹೆದರಿಸಿದ್ದು ಅಲ್ಲಿ ಸಿಗ್ಲಿಲ್ಲ, ಇಲ್ಲಿ ಸಿಗ್ಲಿಲ್ಲ. ಹೇಳ್ತಾನಂತೆ ಏನಾದರೂ ಸಿಕ್ಕರೆ ಜೀವನ ಪರ್ಯಂತ ನೀ ಜೈಲಿನಲ್ಲಿ ಇರ್ತೀಯ ಅಂತ ಹೆದರ್ಸ್ತಾರೆ. ಇದು ಗೊತ್ತಿರಲಿ ಸಾರ್ವಜನಿಕರ ಗಮನಕ್ಕೆ. ನಾವಿಲ್ಲಿ ಇಡೀ SIT ಮೇಲೆ ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಇವತ್ತಿಗೂ ಈ ಕ್ಷಣದವರೆಗೂ ಕೂಡ SITಯ ಹಿರಿಯ ಅಧಿಕಾರಿಗಳ ಬಗ್ಗೆ ಗೌರವ ಇದೆ, IPS ಅಧಿಕಾರಿಗಳ ಬಗ್ಗೆ ಗೌರವ ಇದೆ, ಅಲ್ಲಿರ್ತಕ್ಕಂಥ ಇನ್ನೂ ಒಂದು ಟೀಮ್ ಏನಿದೆ ಗೌರವ ಇದೆ. ಆದರೆ ದಯವಿಟ್ಟು ಇಂಥ ಹುಳುಗಳನ್ನ, ಇಂಥ ಕಸಗಳನ್ನ ಬೆಳೆಯೋದಕ್ಕೆ ಬಿಡಬಾರದು ಅಂತೇಳಿ ತಕ್ಷಣನೇ ನಾವು ಜಾಗೃತ ಮಾಡ್ತಾ ಇದ್ದೀವಿ. ಸೋಷಿಯಲ್ ಆಕ್ಟಿವಿಸ್ಟ್ ನಾವು ದಯವಿಟ್ಟು ನಮ್ಮಿಂದ ಇನ್ಪುಟ್ಸ್ ತಗೊಳ್ಳಿ. ಕ್ರಿಮಿನಲ್ಗಳಲ್ಲ, ಏನಾದರೂ ತಪ್ಪು ಮಾಡಿದ್ರೆ ಎಂಕ್ವೈರಿ ಮಾಡಿ, ಖಂಡಿತ ತಯಾರಾಗಿದ್ದೀವಿ ನಾವು. ಹೆದರ್ಕೊಂಡು ಓಡ್ ಹೋಗ್ತಾ ಇಲ್ಲ. ಪ್ರತಿಯೊಂದನ್ನು ಕೂಡ ಜಾಡಿ ಹಿಡಿರಿ, ಫಿಲ್ಟರ್ ಮಾಡಿ. ಆ ಒಂದು ಟೀಮು, ಡೀಲ್ ಮಾಡೋ ಟೀಮು, ಆ ಅಜಿತ್ ಜೈನ್ಗೆ 3 BHK ರೂಮ್ ಕೊಟ್ಟಿದ್ದಾರೆ, ಫ್ಲಾಟ್ ಕೊಟ್ಟಿದ್ದಾರೆ. ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಮಾತಾಡಕ್ ಬಿಡ್ತಾ ಇದ್ದೀರಿ? ಯಾಕೆ ಮೀಡಿಯಲ್ ಟ್ರಯಲ್ ಆಗ್ತಾ ಇದೆ? ಅಂದ್ರೆ ಬೇರೆಯವರು ಮಾಡಿದ್ರೆ ಅವ್ರಿಗೆ ಗ್ಯಾಗ್ ಆರ್ಡರ್, ಇವ್ರದೇ ಜಡ್ಜು, ಮಾತಾಡಬೇಡಿ. ಇವ್ರಿಗೆ ಧಾರಾಳವಾಗಿ ಮಾತಾಡಕ್ ಬಿಟ್ಟಿದ್ದಾರೆ. ಪೂರ್ತಿಯಾಗಿ ತಪ್ಪಬೇಕು. ಭೀಮ ಕಳ್ಳ ಅಂತೆ, ಸುಳ್ಳಂತೆ, ಕ್ರಿಶ್ಚಿಯನ್ ಅಂತ ಏನಾರು ಇರ್ಲಿರಿ, ಹೆಣ ಅಲ್ಲಿ ಕಾಡಲ್ಲಿ ಹೇಳದವ್ರು ಯಾರು? ಹೆಣ ಯಾರ್ದು? ಶವ ಯಾರ್ದು? ತೋರಿಸಿದವ್ರು ಯಾರು? ಇಲ್ಲಿಂದ ಅಲ್ಲಿ ಹಾಕು ಅಂತ ಹೇಳಿ ಕೊಂದವ್ರು ಯಾರು? ಅದನ್ನ ಹೇಳಿ. ಅದನ್ನು ಮಾಡೋದು ಬಿಟ್ಟು ಡ್ರಾಮಾ ಆಡ್ತಾ ಇದ್ದೀರಿ ನೀವು. ಪ್ರತಿಯೊಂದನ್ನು ಕೂಡ ತನಿಖೆ ಆಗಬೇಕು. ನಾವು ಯಾರನ್ನು, ನಾನು ಹೇಳ್ತಾ ಇದ್ನಲ್ಲ, ಸೌಜನ್ಯ ಹೋರಾಟ, ಸೌಜನ್ಯ ಬರೀ ಹೆಣ್ಣಲ್ಲ, ಅದೊಂದು ಶಕ್ತಿ. ಜಸ್ಟಿಸ್ ಫಾರ್ ಸೌಜನ್ಯ ಟ್ಯಾಗ್ಲೈನ್ ಏನು? ಯಾರನ್ನೂ ಬಿಡಲ್ಲ. ಸಬ್ ಟೈಟಲ್, ಯಾರನ್ನೂ ಬಿಡಲ್ಲ. ನಾವು ಯಾಕೆ ಇಷ್ಟೊಂದು ಕಿರ್ಚಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪದ್ಮಲತಾ ಪ್ರಕರಣದಲ್ಲಿ ದಾರಿ ತಪ್ಪದಂಗೆ, ಆನೆ ಮಾವುತನ ಡಬಲ್ ಮರ್ಡರ್ ಕೇಸಲ್ಲಿ ದಾರಿ ತಪ್ಪದಂಗೆ, ಸೌಜನ್ಯ ಪ್ರಕರಣದಲ್ಲಿ ದಾರಿ ತಪ್ಪಿಸ್ದಂಗೆ, ಪೊಲೀಸ್ ಕಾನ್ಸ್ಟೇಬಲ್ಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ತನಿಖಾಧಿಕಾರಿಗಳಾದರೂ ಮಣ್ಣು ಎರಚೋದಕ್ಕೆ ಈ ಸಾರಿ ಬರಬಾರ್ದು. ಮಣ್ಣೆರಚುವಂತ ಪ್ರಯತ್ನ ಮಾಡಬಾರದು. ಅದರ ಸಲುವಾಗಿ ನಮಗೆ ಏನು ಮಾಹಿತಿ ಸಿಗುತ್ತೆ ತಕ್ಷಣನೇ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀವಿ. ನಾಳೆ ಯಾಕಂತ ಹೇಳಿದ್ರೆ ನಮಗೆ ಕೇಳಬಾರ್ದು. ಇದು ಗೊತ್ತಿದ್ರೆ ನೀವು ಯಾಕೆ ನಮ್ಮ ಗಮನಕ್ಕೆ ತರಲಿಲ್ಲ, ಸಾರ್ವಜನಿಕವಾಗಿ ಯಾಕೆ ಮಾತಾಡಲಿಲ್ಲ, ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರಿ? ಈಗ ನನ್ನ ಡಿಪಾರ್ಟ್ಮೆಂಟ್ ನಲ್ಲಿರುವಂತ ನನ್ನ ಹಳೆ ಸ್ನೇಹಿತರು ಹೇಳ್ತಾ ಇದ್ದಾರೆ, ನಿನಗೆ ಗೊತ್ತಾಗ್ತಾ ಇದೆ, ಅಡ್ವೊಕೇಟ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ನಿನಗೆ ಒಂದು ಲಿಸ್ಟ್ ತಗೊಳಕ್ ಬರ್ತಿತ್ತೋ ಇಲ್ಲೋ, ಟ್ರ್ಯಾಕ್ ರೆಕಾರ್ಡ್ ಯಾಕೆ ತಗೊಳಕ್ ಬರ್ತಾ ಇಲ್ಲ ಅಂತ ನನಗೆ ಕೇಳ್ತಾ ಇದ್ದಾರೆ. ಈ ಮಂಜುನಾಥ್ ಗೌಡ ಎಲ್ಲಾ ಉದಾಹರಣೆ ಇಟ್ಕೊಂಡು, ನೋಟೆಡ್ ಪಿಂಪ್ ಮಂಜುನಾಥ್ ಗೌಡ ಯಾಕೆ ಅಂತ ಹೇಳಿದ್ರೆ ಉಡುಪಿಯಲ್ಲಿ ಮಣಿಪಾಲದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದ, ಈಗ ಖಾಲಿದ್ ಅಂತ ಹೇಳಿ ನೋಟೆಡ್ ಪಿಂಪ್ ಜೊತೆಗೆ ಸಂಪರ್ಕ ಇದೆ. ಇವನು ಏನು ತಾಜ್ ಬಿಲ್ಡಿಂಗು, ಇನ್ನು ಏನೇನು ಹೋಟೆಲ್ ಇದೆ ಅಲ್ಲ, ಎಲ್ಲಾ ಹುಡುಗಿಯರನ್ನ ವೇಶ್ಯಾವಾಟಿಗೆ ದಂಧೆ ಮಾಡೋದ್ರಲ್ಲಿ ವೆರಿ ನೊಟೋರಿಯಸ್ ಇಬ್ರು
ಸತೀಶ್ ನಾಯಕ್ ಅಂಡ್ ಮಂಜುನಾಥ್ ಗೌಡ ನನಗೆ ಕೇಳ್ತಾ ಇದ್ದಾರೆ, ಜನ ಕೇಳ್ತಾ ಇದ್ದಾರೆ, ಅಂತ ಪಿಂಪ್ ವೇಶ್ಯಾವಾಟಿಕೆಯನ್ನ ಧಾರಾಳವಾಗಿ ಮಾಡ್ತಾ ಇದ್ದಾನೆ ಆ ಇನ್ಸ್ಪೆಕ್ಟರ್. ಅವನು ಹೇಗೆ ಅತ್ಯಾಚಾರ ಪ್ರಕರಣದಲ್ಲಿ ತನಿಖಾಧಿಕಾರಿ ಆಗ್ತಾನೆ ಅನ್ನೋದನ್ನ ಕೇಳ್ತಾ ಇದ್ದಾರೆ ಸಂಬಂಧಪಟ್ಟಂತವ್ರು. ನನಗೂ ಸ್ನೇಹಿತರಿದ್ದಾರೆ. ಹೆಂಗೆ ಅವನ್ನ ಬಿಟ್ಕೊಂಡ್ರಿ? ಅಂತವನಿದ್ರೆ ಹೆಂಗೆ ತನಿಖೆ ಮಾಡೋದಕ್ಕೆ, ಪಾರದರ್ಶಕವಾಗಿ ತನಿಖೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ನೋಟೋರಿಯಸ್ ಪಿಂಪ್ ಅವನು ಮಂಜುನಾಥ್ ಗೌಡ. ಹೆಣ್ಣು ಮಕ್ಕಳ ದಂಧೆ ಮಾಡ್ತಾನೆ, ಪಾಪ ಅಮಾಯಕ ಹೆಣ್ಮಕ್ಳ ದಂಧೆ ಮಾಡ್ತಾನೆ. ಕಾಲಿದ್ದಂತೇಳಿ ಬೇಕಾದ್ರೆ ಕೇಳಿ, ಉಡುಪಿಯಲ್ಲಿ ಕಾಲಿದ್ದಂತ ಹೇಳಿ ಅವನು ದಂಧೆ ಮಾಡುವ, ಅವನ ಜೊತೆಗೆ ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ ಇವರೆಲ್ಲ. ಆ ದಂಧೆ ಮಾಡೋನು ತೋರ್ಸಕ್ ಇಷ್ಟೇ ಹಾಕಿ ಒಳಗಡೆ ಮಾಡೋದೆಲ್ಲ ಹುಳುಕ ಕೆಲಸನೇ ಮಾಡೋದು. ಅಂಥವನು ಹೇಗೆ SITಯಲ್ಲಿ ಬಂದ, ಮುಂದೆ ಇರೋರು ಕೂಡ ಇದರಿಂದ ಪಾಠ ಕಲಿಬೇಕಾಗತ್ತೆ. ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ನಮ್ಮನ್ನು ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದೀವಿ ನಾವು. ಸುಮ್ಮನೆ ನಾವು ಇನ್ನೊಬ್ಬರ ಮೇಲೆ ಬರ್ಡ್ ತೋರಿಸ್ತಾ ಇಲ್ಲ, ನಮ್ಮನ್ನು ಪರಿಶೀಲನೆ ಮಾಡಿ. ಸುಮ್ಮನೆ ಸುಳ್ಳು ಏನೇನೋ ಪೋಸ್ಟ್ ಹಾಕ್ತಾರೆ. ಇದುವರೆಗೆ ಒಂದು ಆಕ್ಷನ್ ತಗೊಂಡಿಲ್ಲ, ಒಂದು ನೋಟಿಸ್ ಕಳಿಸಿಲ್ಲ. ಇಷ್ಟು ಟಿವಿ ಚಾನಲ್ ಮೇಲೆ 340 ಟಿವಿ ಚಾನಲ್, ಯೂಟ್ಯೂಬ್ ಮೇಲೆ ಆರ್ಡರ್ ತರ್ತಾರೆ ಇವರು ಪ್ರಭಾವ ಬಳಸಿ. ಅದರ ಸಲುವಾಗಿ ನಾವು ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಈ ರೀತಿ ಆಗಬಾರ್ದು. ಪ್ರಾರಂಭಿಕ ಹಂತ ತುಂಬಾ ಒಳ್ಳೆ ಕೆಲಸಗಳನ್ನ SIT ಅವರು ಮಾಡ್ತಾ ಇದ್ದಾರೆ. ಮಳೆ ಗಾಳಿ ಅಲ್ಲೆಲ್ಲ ಪೂರ್ತಿ ಹೋಗಿ ಬಹಳ ದಟ್ಟ ಕಾಡಿನೊಳಗೆ ಹೋಗಿ ಆ ಹುಡುಕುವಂತ ಪ್ರಯತ್ನ ಏನಿದೆಯಲ್ಲ, ಅದೇನು ಬಹಳ ಸುಲಭದ ಕೆಲಸ ಅಲ್ಲ. ಆನಂತರ ಹಿರಿಯ ಅಧಿಕಾರಿಗಳ ಮೇಲೆ, ಆ ಅನುಚೇತ್ ಸಾಹೇಬ್ರು ಇರಬಹುದು, ಎಲ್ಲಾ ಹಿರಿಯ ಅಧಿಕಾರಿಗಳ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ದಾರೆ. ನಾವು ಕೂಡ ನಿಮ್ಮ ಮೇಲೆ ಸಾಹೇಬ್ರೆ ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ದೀವಿ. ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ. ಈ ಹೋರಾಟಕ್ಕೆ ನ್ಯಾಯ ಸಿಗಬೇಕು. ಆ ಅತ್ಯಾಚಾರಿ ಕುಟುಂಬದ ಎಲ್ಲರೂ ಕೂಡ ಜೈಲಿಗೆ ಹೋಗಬೇಕು ಅಂತ ಹೇಳಿ ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ. ದಯವಿಟ್ಟು ಹಿರಿಯ ಅಧಿಕಾರಿಗಳು, ಗೃಹ ಸಚಿವರು, ರಾಜಕೀಯದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಗಮನಿಸಬೇಕು, ಅರ್ಥ ಮಾಡ್ಕೋಬೇಕು. ಕೋಟ್ಯಾಂತರ ಜನರ ಪ್ರಾರ್ಥನೆ ಇದೆ, ಬೆಟ್ಟದಷ್ಟು ನಂಬಿಕೆ ಅಧಿಕಾರಿಗಳ ಮೇಲೆ, SIT ಅಧಿಕಾರಿಗಳ ಮೇಲಿದೆ. ದಯವಿಟ್ಟು ಅದನ್ನ ಹುಸಿ ಮಾಡಬೇಡಿ. ಒಂದು ವೇಳೆ ಆ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಖಂಡಿತ ಕರೆಯನ್ನ ಕೊಡ್ತೀವಿ. ನೋಡೋಣ ಅದೇನಾಗುತ್ತೆ ಆಗಲಿ. ಬರ್ತಾರೆ ಲಕ್ಷಾಂತರ ಜನ, ಹೋರಾಟ ದೊಡ್ಡ ಮಟ್ಟದಾಗುತ್ತೆ. ಆಗೇನಾದರೂ ಆದರೆ ಈ ರೀತಿ ವ್ಯವಸ್ಥೆಗಳೇ ಕಾರಣ ಅಂತ ಹೇಳ್ತಾ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.